ನಮಸ್ಕಾರ ರೀ ಎಲ್ಲರಿಗೂ. ಈಗೇನ್ವಿ ಮತ್ತು ಮನೆಯಾಗೂ ಯಾರಿಲ್ಲ, ಹೊರೊಬ್ಬರ ಕೆಲಸ ಮಾಡಿದ್ವಿ. ಕೆಲಸ ಮಾಡಿ ಚಹಾ ಕುಡಿದ ರೆಡಿ ಆಗ್ಬೇಕ್ರಿ ಈಗ. A few moments later. ಮತ್ತು ಎದ್ದು ರೆಡಿ ಆಗಿದ್ರಿ. ಈಗ ನಾಷ್ಟ ರೆಡಿ ಇಟ್ಟೋಯಾರಂತ ನಾಷ್ಟ ಮಾಡ್ರಿ. ನಾಷ್ಟ ಮಾಡಿ ಕಾಲೇಜಿಗೆ ಹೋಗೋಣಂತ. ಏನ್ರಿಪ್ಪ ನಾಷ್ಟ ಮಾಡತ್ತೀವಿ, ಮಸ್ತ್ ಉಪ್ಪಿಟ್ಟು ನಾಷ್ಟ ಮಾಡಿದ್ದೀವ್ರಿ. ಈಗ A few inches later. ಏನ್ರಿಪ್ಪ ಕಾಲೇಜಿಗೆ ಹೊಂಟಿದ್ವಿ, ಮಸ್ತ್ ಹಾಡು ಕೇಳ್ಕೊಂತ ಕೇಳಿ ನೀವು. ಮುಗಿಯದ ಮೌನ ನಾ ಹೇಗೆ ತಲುಪಲಿ ನಿನ್ನ, ನೀನೊಂದು ಕಡಲಿನ ಧ್ಯಾನ ನಾ ಹೇಗೆ ಬೆರೆಯಲಿ ನಿನ್ನ ಒಲವಿಗೆ ಚೆಲುವಿಗೆ ಈ ಹೃದಯವ ನಿನಗೆ ಕಾದಿ. ಏನಿಲ್ರಿಪ್ಪ, SCR ಕ್ಲಾಸ್ ಐತೆ ನಮಗೊಂದು ಸೋಷಿಯಲ್ ಕನೆಕ್ಟಿವಿಟಿ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ. ಅದ್ರಾಗ ಗಿಡ ಹಚ್ಚಿ ಫೋಟೋ ತೊಗೋಬೇಕಾಯ್ತು 4-5 ಮಂದಿ ಹುಡುಗರು. ಅದ್ರಾಗ ಗಿಡ ಹಚ್ಚಾತಾರ್ರಿ ನಮ್ಮ ಹುಡುಗರೆಲ್ಲ ನೋಡ್ರಿ. ಮಸ್ತ್ ಗಿಡ ಹಚ್ಚಾತಾರ ಮಳೆಗೆ ಹೋಗಿದ್ದೆ. ಇಬ್ರು ಮಂದಿ ಅದಾವ್ರಿ ಹೊಲ್ದಾಗ ಅಲ್ಲಿ ಕಬ್ಬು ಕಡೆ ಆಗಿದ್ರು. ಕಬ್ಬು ತೊಗೊಂಡು ತಿನ್ಕೊಂಡು ಕುಂತಾರ ನೋಡ್ರಿ ಇವ್ರೊಬ್ರು ಇಲ್ಲಿ. ಇವತ್ತು ಶನಿವಾರ ಧಾರಾವತಿ ಹನುಮಪ್ಪ ಹೊಂಟಿವಿ. ಹೋಗೊಂಬರ್ರಿ ಮತ್ತು ಧಾರಾವತಿ ಹನುಮಪ್ಪಕ್ಕೆ ತೋರಿಸ್ತೇನೆ ಹೆಂಗೈತಿ ಹನುಮಪ್ಪ ಗುಡಿ ಅಂತ. ಬರ್ರಿ ಮತ್ತು. ಕಾಗದದ ದೋಣಿಯಲ್ಲಿ ನಾಕುರುವಂತ ಹೊತ್ತಾಯಿತೆ, ಕಾಣಿಸದ ಹನಿಯೊಂದು ಕಣ್ಣಲ್ಲೇ ಕೂತು ಮುತ್ತಾಯಿತೆ. ಅದ ನೋಡ್ರಿಪ್ಪ ಗುಡಿ. ಈಗ ಇಲ್ಲಿಂದ ನಾವು ಅಲ್ಲಿಗೆ ಹೋಗ್ಬೇಕು. ಈ ರೋಡ್ ಪಾಸ್ ಮಾಡಿ ಹೈವೇ. ಇದನ್ನು ನೋಡ್ರಿಪ್ಪ ಧಾರಾವತಿ ಹನುಮಪ್ಪ ಅಂದ್ರೆ ಇದೆ ನೋಡ್ರಿ, ಮಸ್ತ್ ಕಾಣ ಧಾರಾವತಿ ಹನುಮಪ್ಪ. ಇನ್ನೊಂದು ಏನಂದ್ರಿ, ಅಯೋಧ್ಯೆ ಒಳಗೆ ಇತ್ತಲ್ಲ ರಾಮ ಮಂದಿರ, ಅದ ಸೇಮ್ ಟು ಸೇಮ್ ಮಾಡಲ್ ಇಟ್ಟಿದ್ರಿ. ಭಾರಿ ಕಾಣ ಇತ್ತು, ಅದು ಮಸ್ತ್ ಆಗಿತ್ರಿ ಅದು ಮಾಡಲ್. ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.